हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। हेलो। हेलो। हाँ मैडम। हेलो। हाँ बोलिए। हाँ जी बोलिए। हाँ ಸರ್, ಎಲ್ಲಾರ ಹತ್ರನೂ ಕೇಳಿದ್ರೇನು ಅಷ್ಟಕ್ಕೆ ವೇವರ್ ಬರ್ತಾ ಇಲ್ಲ ಸರ್. ಮೇಡಮ್ ಇರ್ಲಿ ಬಿಡಿ ಮೇಡಮ್, ನಾನು ಬೇರೆ ಮಾಡ್ಕೋತೀನಿ, ಅದನ್ನು ಪುನಃ ಒಳ್ಳೇದು ಮಾಡ್ಕೊಂಡ್ಬಿಡ್ತೀನಿ. ಇರ್ಲಿ ಬಿಡಿ. ಬಟ್ ಇದು ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೀರಲ್ಲ ಸರ್, ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೆ ನೀವು ಕೊಡ್ತಾ ಇಲ್ಲಲ್ಲ ಮೇಡಮ್, ನನ್ನ ಹತ್ರ 30,000 ಅಷ್ಟೇ ಅರೇಂಜ್ಮೆಂಟ್ ಆಗ್ತಾ ಇದೆ ಮೇಡಮ್. ನಾನು ಹೇಳಿದೆ ನೀವು ಕೊಟ್ರೆ ನೀವು ಮಾಡ್ತೀನಿ, ಅವ್ರು ಕೊಟ್ರೆ ಅವ್ರಿಗೆ, ಅವರು ಕೊಡ್ಲಿಕ್ಕೆ ರೆಡಿ ಇದಾರೆ. ಇವಾಗ ಅವ್ರಿಗೆ ಹೋಲ್ಡ್ ಮಾಡಿದ್ದೀನಿ ಪುನಃ ಒಳ್ಳದವರಿಗೆ. ನೀವು ಕೊಡ್ತಾ ಇಲ್ಲ, ಈಗ ನಿಮ್ ಬಿಡ್ತೀನಿ, ಅವ್ರಿಗೆ ಕಾಲ್ ಮಾಡ್ತೀನಿ, ಅವ್ರ ಕಡೆಯಿಂದ ಸೆಟಲ್ಮೆಂಟ್ ಲೆಟರ್ ರೇಸ್ ಮಾಡ್ಕೋತೀನಿ, ಅವ್ರು ಪೇಮೆಂಟ್ ಮಾಡಿ ಕ್ಲೋಸ್ ಮಾಡ್ಕೋತೀನಿ. ಪೇಮೆಂಟ್ ಮಾಡೋದಿಲ್ಲ ಸರ್, ಬಸ್ ಅಷ್ಟು ವೇವರ್ ಬರ್ತಾ ಇಲ್ಲ ಎಲ್ಲಾರ ಕೈಯಿಂದ. ಮತ್ತೆ ಈಗ ನಾನೇನ್ ಮೇಡಮ್, ನಾನೇನ್ ಮಾಡ್ಲಿ ಮೇಡಮ್? ಅದಕ್ಕೆ ಅದು ನನ್ನ ಪ್ರಾಬ್ಲಮ್ ಇಲ್ಲ ಮೇಡಮ್. ನನ್ನ ಪ್ರಾಬ್ಲಮ್ ಅಂತ ನಾ ಹೇಳಿದೀನಿ. ನನ್ನ ಹತ್ರ ದುಡ್ಡು ಇಲ್ಲ, ಬರೀ 30,000 ರೂಪಾಯಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ ಮೇಡಮ್. ಎಷ್ಟು ತಗೊಳ್ಳಿ ಮೇಡಮ್? ನಾನು 1 ಲಕ್ಷ ಅಲ್ಲ, ನಾನು 1 ಕೋಟಿ ತಗೊಂಡ್ರು ನಾನು ನೆಗೋಷಿಯಬಲ್ ಮಾಡ್ತೀನಿ. ನನ್ನ ಹತ್ರ ಎಷ್ಟು ದುಡ್ಡು ಇದೆ ಅಷ್ಟು ಅರೇಂಜ್ಮೆಂಟ್ ಮಾಡಿ ಪೇಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಹತ್ರ ಬರೀ 30,000 ರೂಪಾಯಿ ಅರೇಂಜ್ಮೆಂಟ್ ಆಗ್ತಾ ಇದೆ. ನೀವು ಕೊಟ್ರೆ ನೀವು ಮಾಡ್ತೀನಿ ಅಂತ ಮೊದಲೇ ಹೇಳಿದೀನಿ. ನೀವು ಮಾಡ್ಲಿಲ್ಲ ಅಂದ್ರೆ ಪುನಃ ಅವರಿಗೆ ಫೋನ್ ಮಾಡ್ತೀನಿ. ಅವ್ರು ಕೂತಿದ್ದಾರೆ ಸೆಟಲ್ಮೆಂಟ್ ಲೆಟರ್ ರೇಸ್ ಮಾಡ್ಲಿಕ್ಕೆ. ನಾನು ಅವ್ರಿಗೆ ಕಾಲ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಕಾಲ್ ವೇಟ್ ಮಾಡ್ತಾ ಇದ್ದೆ. ನೀವು ಇಲ್ಲ ಅಂತ ಇದ್ದೀರಿ, ನಿಮ್ ಕಾಲ್ ಇದು ಮಾಡ್ತೀನಿ, ಅವರಿಗೆ ಕಾಲ್ ಮಾಡಿ ಸೆಟಲ್ಮೆಂಟ್ ರೇಸ್ ಮಾಡ್ಕೋತೀನಿ. ಈ ತಿಂಗಳ 2ರಲ್ಲಿ ಯಾವ್ದಾದ್ರು ಒಂದು ಅಕೌಂಟ್ ಸೆಟಲ್ ಮಾಡ್ಲಿಕ್ಕೆ ಬೇಕು ನನಗೆ. ನಿಮಿಷ ಹಿಂಗೇರಿ ಸರ್. ಹೇಳಿ. ಹಲೋ. ಹಲೋ. ಹೇಳಿ ಮೇಡಮ್. ಅದರಲ್ಲಿ ಚಪಾತಿ ಒಳಗೆ ಊಟ ಮಾಡೋದಕ್ಕಿಂತ ಮುಂಚೆ. ಹಲೋ. ಹಲೋ. ವಿಶ್ವನಾಥ್ ಅವರೇ ನಮಸ್ತೆ. ವಿಶ್ವನಾಥ? ಸಮೀರುಲ್ಲಾನಾ? ಓಕೆ ಓಕೆ. ಸಮೀರುಲ್ಲಾ ಅವರೇ ನಮಸ್ತೆ. ನಮಸ್ತೆ ಸರ್. ಸಾರಿ ಬೈ ಮಿಸ್ಟೇಕ್. ಮ್ಯಾನೇಜರ್ ಮಾತಾಡ್ತಿರೋದು, ಮಾದೇವ್ ಅಂತ ಹೇಳ್ಬಿಟ್ಟು ನನ್ನ ನೇಮು. ನಮಸ್ಕಾರ ಮಾದೇವ್ ಸರ್, ಹೇಳಿ. ಇಲ್ಲ ಹೇಳಿ ಸರ್, ನೀವ್ ಹೇಳಿ ಸರ್. ಏನೋ ಸರ್, ನಂದು ನೋಡಿ ಫಂಡ್ ಇಶ್ಯೂ ಇರೋದ್ರಿಂದ, ಜಾಬ್ ಲೆಸ್ ಇರೋದ್ರಿಂದ ನನ್ನ ಹತ್ರ ದುಡ್ಡು ಅರೇಂಜ್ಮೆಂಟ್ ಆಗ್ತಾ ಇಲ್ಲ. ನಾನು ಬಡ್ಡಿಯಿಂದ ತಗೋತಾ ಇದ್ದೀನಿ, ಅರೇಂಜ್ ಮಾಡಿದ್ದೀನಿ. 30,000 ರೂಪಾಯಿ ಅಷ್ಟೇ ಅರೇಂಜ್ ಆಗ್ತಾ ಇದೆ. ಎರಡು NBFC ಇದೆ, ಒಂದು ನಿಮ್ದಿದೆ, ಮತ್ತೊಂದಿದೆ. ಪುನಃ ಅಲ್ಲ, ಸ್ಟೇಟ್ ಆಗಿ ಹೇಳ್ತಾ ಇದ್ದೀನಿ. ಅವರು ಸೆಟಲ್ಮೆಂಟ್ ಲೆಟರ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನೀವು 30,000ಕ್ಕೆ ಸೆಟಲ್ಮೆಂಟ್ ಲೆಟರ್ ರಿಲೀಸ್ ಮಾಡ್ತೀನಿ ಅಂದ್ರೆ ಈ ತಿಂಗಳು ಮುಗಿಸ್ತೀನಿ, ಅವರಿಗೆ 1-2 ತಿಂಗಳ ಬಿಟ್ಟು ಮಾಡ್ತೀನಿ. ಇಲ್ಲ ನೀವು ಇಲ್ಲ ಅಂದ್ರೆ ನಾನು ಅವರಿಗೆ ಕಾಲ್ ಮಾಡಿ ₹1 ನೀವು ಮಾಡಿಲ್ಲ ಸರ್. ಕರೆಕ್ಟ್ ಸರ್, ನೋಡಿ ಪರಿಸ್ಥಿತಿನ ಆ ತರ ಬಂದಿದೆ, ಪೇಮೆಂಟ್ ಮಾಡುವಂತ ಪರಿಸ್ಥಿತಿ ಇರ್ಲಿ. ಏನೋ ಸ್ವಲ್ಪ ನಾವ್ ಏನೋ ವಾದ ಮಾಡಕ್ಕೂ ನಮ್ ಸರ್, ನಮ್ಮ IR ಮ್ಯಾನೇಜರ್ ಹತ್ರನು ನೀವು ₹1 ಮಾಡೇ ಇಲ್ಲ. ಅವ್ರು ಸಿಂಪಲ್ ಆಗಿ ಸೀದಾ ಹೇಳ ಬಿಡ್ತಾರೆ, ₹1 ಮಾಡೇ ಇಲ್ಲ, ನೀನೇನ್ ಹಿಂಗ್ ಮಾಡ್ತಿದ್ದೀರ ಅಂತ ಕೇಳ್ತಾರೆ. ಸರ್. 30,000 ಕೊಡ್ತಾ ಇದೀವಿ ಅಲ್ರಿ ಸರ್, ಅದು ಮುಗಿಸ್ಕೊಂಡ್ಬಿಟ್ಟಿದ್ರಲ್ಲಿ
ಸರ್ ಎಷ್ಟ್ ತಗೊಂಡಿದ್ದೀರಾ ಸರ್? 30,000 ಕೊಡ್ತಿದ್ದೀರಾ ಅಂತ ಎಷ್ಟು ಸರ್ ತಗೊಂಡಿದ್ದೀರಾ? ನನ್ನ ಕೆಪಾಸಿಟಿ ಇರೋದ್ರಿಂದ ಎಷ್ಟಿದೆ ಅಷ್ಟನ್ನ ಹೇಳ್ತಾ ಇದ್ದೀನಿ ಸರ್ ನಾನು. ಅದಕ್ಕಿಂತ ಜಾಸ್ತಿ ಆಗಲ್ಲ ಸರ್. 60,000 ಬೇಕಾದ್ರೆ 2 ಇನ್ಸ್ಟಾಲ್ಮೆಂಟ್ ಮಾಡ್ಕೊಡ್ತೀನಿ. ಈ ತಿಂಗಳು 30. ಸರ್ ನನಗೆ 2 ಇನ್ಸ್ಟಾಲ್ಮೆಂಟ್ ಬೇಡ ಸರ್. ನಾವು ಒಂದೇ ಒನ್ ಶಾಟ್ ಅಲ್ಲಿ ಮುಗಿಸ್ಲಿಕ್ಕೆ ರೆಡಿ ಇದ್ದೀನಿ. ನೀವು ಈ ತಿಂಗಳು ಕೊಡ್ತಿದ್ರೆ ಕೊಡಿ ಸರ್. 30,000 ರೂಪಾಯಿ ಮಾಡಿ ಸೆಟಲ್ಮೆಂಟ್ ಲೆಟರ್ ಇಶ್ಯೂ ಮಾಡಿ. ಇಲ್ಲಾಂದ್ರೆ ನಾನು ಬೇರೆ ಕಂಪನಿಯಿಂದ ಮಾಡ್ಕೊಂಡ್ ನೋಡಿ. ನನಗೆ 2 ಕಡೆಯಿಂದ ಆಫರ್ ಬರ್ತಾ ಇದೆ, ಸೆಟಲ್ಮೆಂಟ್ ಆಫರ್ ಬರ್ತಾ ಇದೆ. ಯಾವ್ದಾದ್ರು ಒಂದು ಮುಗಿಸ್ಲಿಕ್ಕೆ ನಾನು ಕೂತಿದ್ದೀನಿ ಸರ್. ನನಗೆ ಅಕೌಂಟ್ ಕ್ಲೋಸ್ ಮಾಡ್ಬೇಕು. ನಾನು ಪೂನಾವಾಲದು ಸರ್ ನಿಮ್ದಷ್ಟೇ ಅಲ್ಲ ಸರ್, ನಿಮ್ದಷ್ಟೇ ಅಲ್ಲ ಪೂನಾವಾಲದು ನಾನು ಒಂದು ಪೇಮೆಂಟ್ ಮಾಡಿಲ್ಲ. ನಿಮ್ದಷ್ಟೇ ಅಲ್ಲ ಪೂನಾವಾಲದು ಮಾಡಿಲ್ಲ. ಅವ್ರದ್ದು ನಿಮ್ಗಿಂತ ಜಾಸ್ತಿ ಇದೆ. ಅವ್ರದ್ದು ಪೇಮೆಂಟ್ ಮಾಡಿಲ್ಲ ಸರ್ ನಾನು. ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸರ್. ಸರ್ ಆಗಲ್ಲ ಸರ್, ಆಗಲ್ಲ ಸರ್. ಪರವಾಗಿಲ್ಲ ಸರ್. ಓಕೆ ಓಕೆ ಸರಿ, ಸತ್ಯವಾಗ್ಲೂ ಆಗೋದಿಲ್ಲ ಅದು. ಪರವಾಗಿಲ್ಲ ನೀವು ಆಕ್ಚುಲಿ ಬೇಕಿದ್ರೆ ಏನೊಂದ್ ಮಾಡಿ ಇದ್ ಮಾಡೋದು ನೋಡೋಣ ಸರ್. ಇದು ಒಂದ್ 2 ತಿಂಗಳು ಬಿಟ್ಟು ನೋಡೋಣ ಸರ್. ಇದೊಂದು ಮುಗಿಸ್ಕೊತೀನಿ ಮೊದಲು, ಪುನಾವಾಲ ಮಾಡ್ಕೋತೀನಿ. ಇದು ಪುನಾವಾಲದ ಒಂದು ಸೆಟಲ್ಮೆಂಟ್ ಮುಗಿಸ್ಕೊತೀನಿ. ಆ ನಂತರ ಒಂದ್ 2 ತಿಂಗಳು ಆಗುತ್ತೆ ನನಗೆ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ. ಆ ನಂತರ ನೋಡೋಣ ಸರ್. ಆದ ನಂತರ ಆದ್ರೆ 85,000 ಚಿಲ್ಲರೆ ಆಗುತ್ತೆ ಸರ್. ಹೇಳಿದ್ದೀನಿ ನೋಡೋಣ ಸರ್. ಅವಾಗ ನೋಡೋಣ ಸರ್. ಅವಾಗ ಇದು ನಿಮ್ಮ ಅಡ್ರೆಸ್ ಕನ್ಫರ್ಮ್ ಮಾಡಿ. ಎಲ್ಲಿ? ದಾವಣಗೆರೆ? ಅದೇ ಅಲ್ಲೇ ಸರ್, ದಾವಣಗೆರೆ. ಕಳಿಸ್ಕೊಡಿ ನೀವು ಎಕ್ಸಿಕ್ಯೂಟಿವ್ ಯಾರಿಗೆ ಕಳಿಸ್ಕೊಡಿ ಸರ್. ತೊಂದರೆ ಇಲ್ಲ, ಏನ್ ಕಳ್ಸಿಕೊಡ್ತೀನಿ. ಅಲ್ಲಿ ಮಾತಾಡ್ಕೊಳ್ಳಿ. ಓಕೆ ಓಕೆ ಸರಿ. ಅಲ್ಲಿ ಮತ್ತೆ ಹೆಂಗಿದ್ರು ನೀವು ಸುಮ್ನೆ ಅಲ್ಲಿ ಬಂದಾಗ ಸೆಟಲ್ಮೆಂಟ್ ಕಮ್ಮಿ ಕೊಡಕ್ಕಾಗಲ್ಲ ಸರ್. ಅದು ಅಷ್ಟೇ ಹೇಳಿದ್ಮೇಲೆ 80,000 ಚಿಲ್ಲರೆ ಅಷ್ಟೇ ಆಗುತ್ತೆ. ಅಷ್ಟು ಆಗಲ್ಲ ಸರ್. ಮೇಡಮ್ ಅಂದಿದ್ರು 60,000, ನಾ 30,000 ಹೇಳಿದೆ. ನೀವು ಮೇಡಮ್ ಗಿಂತ ಜಾಸ್ತಿ ನೀವು ಹೋಗ್ಬಿಟ್ರಿ. ಇಷ್ಟಕ್ಕೆ 60,000 ಹೇಳಿದ್ರು. ನಾ 60,000 ಆಗಲ್ಲ, 30,000 ಮುಗಿಸ್ಕೊಡಿ ಅಂತ ನಾನು ಹೇಳಿದೆ. 60,000 ಹೇಳ್ತಿರೋದು ಸರ್. 1 ರೂಪಾಯಿ ಕಟ್ಟಿಲ್ಲ. ಇಲ್ಲ ಸರ್, 60,000 ಸದ್ಯಕ್ಕೆ ಆಗಲ್ಲ ಸರ್. 1,65,000 ರೂಪಾಯಿ ತಗೊಂಡಿದ್ದೀರಾ. ಸ್ವಲ್ಪ ಆದ್ರೂ ಪೇಮೆಂಟ್ ಮಾಡಿ ಸರ್. 60,000 ಆಗಲ್ಲ ಸರಿ. ಮಾಡೋಣ, ಅದು ಮಾಡೋಣ. ಒಂದ್ 2-3 ತಿಂಗಳು ಹೋಗ್ಲಿ ಸರ್. ಮೊದ್ಲು ಒಂದ್ ಸೆಟಲ್ಮೆಂಟ್ ಮುಗಿಸ್ಕೊತೀನಿ. ಒಂದ್ ಬೇರೆ ಕಂಪ್ನಿ ಸೆಟಲ್ಮೆಂಟ್ ಮುಗಿಸ್ಕೊತೀನಿ. ನಿಮ್ದು ಒಂದ್ 2 ತಿಂಗಳು ಬಿಟ್ಟು ನೋಡಿ. ಇದಿರ್ಲಿ ಸರ್. 2 ತಿಂಗಳು ಬಿಟ್ಟು ಅಂದ್ರೆ ಇವಾಗ ನಮ್ದಾರ ಏನ್ ಕಟ್ಟಲ್ವಾ ಸರ್? ನಮ್ದಾರ ದುಡ್ಡಲ್ವಾ ಅದು? ಯಾವ್ದು? ನಮ್ದಾರ ದುಡ್ಡಲ್ವಾ ಸರ್? ನಮ್ದಾರ ಅಮೌಂಟ್ ಅಲ್ವಾ ನಿಮ್ದು? ನಮ್ದು ಅಮೌಂಟ್ ಅಲ್ವಾ ಸರ್? ಸರ್ ಅದು ಕಂಪನಿ ದುಡ್ಡು ಸರ್. ನಿಮ್ ಜೇಬಿಂದ ಕೊಟ್ಟಿಲ್ಲ ಸರ್. ಕಂಪನಿ ದುಡ್ಡು ಸರ್. ಕಂಪನಿ ದುಡ್ಡು ಸರ್. ಜೇಬಿಂದ ನಾನೀಗ ಅಧಿಕಾರ ಇರೋದಕ್ಕೆ ಕೇಳ್ತಿರೋದು ಸರ್. ಇವಾಗ ಅಧಿಕಾರ ಇಲ್ಲ ಸರ್. ಅಧಿಕಾರ ಇಲ್ಲ ಸರ್. ಯು ಆರ್ ಎಂಪ್ಲಾಯ್ ಸರ್. ನೀವು ಎಂಪ್ಲಾಯ್ ಸರ್. ಎಂಪ್ಲಾಯ್ ಸರ್. ನೀವು ಕಂಪನಿ ಅಂದ್ರೆ ಕಂಪನಿ ಮ್ಯಾನೇಜರ್ ಸರ್. ಇವತ್ತು ಸರ್ ನೀವು ಇವತ್ತು ಈ ಕಂಪನಿಲಿ ಇದ್ದೀರಿ, ನಾಳೆ ಬೇರೆ ಕಂಪನಿ ಸರ್. ಎಂಪ್ಲಾಯ್ ಇಲ್ಲಿಂದ ಅಲ್ಲಿಂದ ಸ್ಯಾಲರಿ ಎಷ್ಟು ಜಾಸ್ತಿ ಸಿಗುತ್ತೆ, ಅಲ್ಲಿಂದ ಅಲ್ಲಿಂದ ಚೇಂಜ್ ಆಗ್ತಿರ್ತೀರಿ. ನೀವು ಎಂಪ್ಲಾಯ್ ಸರ್. ಮ್ಯಾನೇಜರ್ ಮ್ಯಾನೇಜರ್ ಇದ್ದೀರಿ ಸರ್. ನೀವು ಕಂಪನಿ ಓನರ್. ಕರೆಕ್ಟ್ ಸರ್. ಕಂಪನಿ ಓನರ್ ಇಲ್ಲ ಸರ್. ನೀವು ನಾನು ಮಾಡ್ಕೋತೀನಿ ಬಿಡಿ ಸರ್. ಅದನ್ನ ನಾ ಮಾಡ್ಕೋತೀನಿ. ಒಂದ್ 2 ತಿಂಗಳ ಬಿಡಿ. ಇವಾಗ ನಮ್ಗೆ ಐಡಿ ಕಾರ್ಡ್ ಕೊಟ್ಬಿಟ್ಟು ಕೇಳಿ ಅಧಿಕಾರ ಕೊಟ್ಟರೆ ಅದು ಎಲ್ಲ ಎಂಪ್ಲಾಯ್ ಹೈಯರ್ ಕಂಪನಿ ಹೈಯರ್ ಮಾಡಿದ್ರೆ ಐಡಿ ಕಾರ್ಡ್ ಕೊಡುತ್ತೆ ಸರ್. ಐಡಿ ಕಾರ್ಡ್ ಕೊಡ್ಲಿದೆ ಎಂಪ್ಲಾಯ್ ಥೋಡಿ ಅವ್ರಿಗೆ ಅಪಾಯಿಂಟ್ ಮಾಡ್ಕೋತಾರ. ಐಡಿ ಕಾರ್ಡ್ ಕೊಡ್ಲೇಬೇಕಲ್ಲ ನೀವು. ಮತ್ತೆ 1 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಏನ್ ಅಲ್ಲ ಸರ್? 1 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಸರ್ ಮಾಡೋಣ. ಆಯ್ತು ಸರ್. ಒಂದ್ ಪೇಮೆಂಟ್ ಎಲ್ಲ ಮಾಡೋಣ ಸರ್. ಒಂದ್ 2 ತಿಂಗಳು ಬಿಟ್ಟು ಮಾಡೋಣ. ಇವಾಗ ಆಗಲ್ಲ ಸರ್. ನೋಡೋಣ ಸರ್. ಇವತ್ತು ಆಗಲ್ಲ. ನೀವು ಅಡ್ರೆಸ್ ಕಳ್ಸ್ಕೊಡಿ, ಲೊಕೇಶನ್ ಕಳ್ಸ್ಕೊಡಿ. ನೀವು ಅಪ್ಡೇಟ್ ಮಾಡಿದ್ರಾ? ಇದು ಶಿಫ್ಟ್ ಆಗಿರೋ ಅಡ್ರೆಸ್ ಅಪ್ಡೇಟ್ ಮಾಡಿದ್ರಾ ನೀವು? ಸರ್ ಅಡ್ರೆಸ್ ಅದೇ ಇದೆ. ನಿಮ್ಮ ಹುಡುಗರು ಬಂದಿದ್ರು, ಮತ್ತೆ ಬೇಕಾದ್ರೆ ಕಳ್ಸಿದ್ರೆ ನೀವು ಕಳಿಸ್ಕೊಡಿ. ಮಾತಾಡ್ತೀನಿ. ನನಗೇನ್ ತೊಂದರೆ ಇಲ್ಲ ಸರ್. ನನಗೇನ್ ಭಯ ಇಲ್ಲ ನಿಮ್ಮ ಹುಡುಗರ ಜೊತೆ ಮಾತಾಡ್ಲಿಕ್ಕೆ. ಬಹಳ ಜನ ಬರ್ತಾರೆ. ಮಲ್ಟಿಪಲ್ ಡೆಪ್ಸ್ ಇದೆ. ಪ್ರತಿಯೊಬ್ಬರು ರಿಕವರಿ ಏಜೆಂಟ್ ಮನೆ ಹತ್ರ ಬರ್ತಾರೆ. ನನಗೇನ್ ತೊಂದರೆ ಇಲ್ಲ ಸರ್. ನೀವು ಎಕ್ಸಿಕ್ಯೂಟಿವ್ ಬರ್ತಾ ಇದಾರೆ, ಅವರು ಬರ್ಲಿ. ನನಗೇನ್ ತೊಂದರೆ ಇಲ್ಲ ಸರ್. ಬರ್ಲಿ ಸರ್, ಬರ್ಲಿ. ಕಳಿಸ್ಕೊಡಿ ಸರ್. ಮಾತಾಡ್ತೀನಿ. ನನಗೇನ್ ತೊಂದರೆ ಇಲ್ಲ ಸರ್. ಮಾತಾಡ್ಲಿಕ್ಕೆ ನನಗೇನ್ ತೊಂದರೆ ಇಲ್ಲ. ಮಾತಾಡ್ಲಿಕ್ಕೆ ನನಗೆ ಏನೋ ಭಯ ಇಲ್ಲ ಸರ್. ಏನ್ ಮಾಡ್ಕೋತಾ ಇದಾರ ಅವ್ರು? ಏನ್ ಮಾಡ್ತಾರ? ನಿಮ್ ಎಕ್ಸಿಕ್ಯೂಟಿವ್ ಬಂದು ಓದಾಡ್ತಾರ, ಚಿರಾಡ್ತಾರ, ಏನ್ ಮಾಡ್ತಾರ ಸರ್ ಅವ್ರು? ಮಾತಾಡ್ಲಿಕ್ಕೆ ಬರ್ತಾ ಇದಾರಲ್ಲ, ಮಾತಾಡ್ಲಿ ಕಳ್ಸ್ಕೊಡಿ. ಅಲ್ಲಿ ಬಂದ್ ಮಾತಾಡ್ತಾರೆ. ಸ್ಟೇಷನ್ ಹೋಗ್ಬಿಟ್ಟು ನನ್ನ ಕೈಲಿ ಇವಾಗ ಆಗಲ್ಲ, ಅದೇನ್ ಮಾಡ್ತೀನಿ ಪ್ರೊಸೀಜರ್ ಮಾಡ್ಕೊಂಡು ಸೈನ್ ಕೊಟ್ಬಿಡಿ ಸರ್. ಯಾವ ಸ್ಟೇಷನ್ ಸರ್? ಯಾವ ಸ್ಟೇಷನ್ಗೂ ಯಾವ ಸೈನ್ ಸರ್? ಅಲ್ಲಿ ಬರ್ತಾರೆ ಸರ್, ತಲೆ ಕೆಡ್ಸ್ಕೊಬೇಡಿ. ಅಲ್ಲ ಯಾವ ಸೈನ್? ಅಲ್ಲ ನಾ ಮಾಡ್ಕೋತೀನಿ. ಅಲ್ಲ ಸರ್, ಲೀಗಲ್ ಇದರ ಬಗ್ಗೆ ಯಾವ ಲೆಟರ್ ಕಳ್ಸ್ಕೊಡ್ತೀನಿ. ನನ್ನ ಹತ್ರ ಒಂದು ಲೆಟರ್ ಇದೆ. ನನ್ನ ಹತ್ರ ಒಂದು ಲೆಟರ್ ಇದೆ. ನಂದು ಕಡೆ ಕೇಳಿ ಸರ್. ನೀವು ಅಂದ್ರಲ್ಲ ಸೈನ್ ಮಾಡ್ಬೇಕಂತ. ನನ್ನ ಹತ್ರ ಒಂದು ವ್ಯಾಲಿಡ್ ಲೆಟರ್ ಇದೆ. ಅದ್ರ ಮೇಲೂ ನೀವು ಸೈನ್ ಮಾಡ್ಕೊಡಿ. ಏನಂತ? ಅದನ್ನ ನೀವು ಯಾರು ಬರ್ತಾರಲ್ಲ ಅವ್ರು ತೋರಿಸ್ತೀನಿ. ಅವ್ರು ಯಾರು ಬರ್ತಾರಲ್ಲ ಅವ್ನು ಸೈನ್ ಮಾಡೋಗ್ಲಿ. ಅದು ಡಿಆರ್ಎ ಸರ್ಟಿಫೈಡ್ ಪರ್ಸನ್ ಬರ್ಬೇಕು. ನನ್ನ ಹತ್ರ ಏನ್ ಲೆಟರ್ ಇದೆಯಲ್ಲ ಬರ್ಬೇಕು. ನನ್ನ ಹತ್ರ ಲೆಟರ್ ಇದೆಯಲ್ಲ ಅವ್ನು ಸೈನ್ ಮಾಡ್ಬೇಕು. ಏನೋ ಇವಾಗ ಹೇಳ್ತಿದ್ರಲ್ವಾ, ಇಷ್ಟ ನೀವು ಮಾತಾಡ್ತಿದ್ರಲ್ವಾ, ಮತ್ತೆ 60,000 ರೂಪಾಯಿ ಕೊಡಲ್ಲ. 60,000 ಕೊಟ್ರೆ 65-70% ಆಗುತ್ತೆ. ನಿಮ್ಗೆ ಏನಿದ್ರು ನಮ್ಗೆ ಆಫರ್ ಇದೆ 40% ಅಷ್ಟೇ. 1 ರೂಪಾಯಿ ಪೇಮೆಂಟ್ ಮಾಡಿಲ್ಲ. ಹಂಗಾದ್ರೆ 30% ಅಂದ್ರೆ ನೀವು ಏನ್ ಸ್ಟೇಷನ್ ಅಂದಿರಲ್ಲ, ನೀವ್ ಏನ್ ಸ್ಟೇಷನ್ ವಿಷನ್ ಅಂತ ಇದ್ದೀರಲ್ಲ, ಅದನ್ನ ನಾನು ನೋಡ್ಕೋತೀನಿ ಸರ್. ನೀವು ಮಾಡ್ಕೊಳ್ಳಿ, ನಾನು ನೋಡ್ಕೋತೀನಿ ಬಿಡಿ. ನನಗೆ ಸೈನ್ ಕೊಟ್ಬಿಟ್ಟು ಕಳ್ಸಿ. ಅದೇ ಸರ್, ನೀವ್ ಹೇಳ್ದಾಗೆ ಸೈನ್ ಗಿನ್ ಮಾಡಕ್ಕೆ ನಾನೇನ್ ಹುಚ್ಚನಲ್ಲ.
ಅದ್ ಯಾರ್ ಫೋನ್ ಅದ್ ಯಾರ್ ಪೊಲೀಸ್ ಸ್ಟೇಷನ್ ದಿಂದ ಏನ್ ಕಾಲ್ ಮಾಡ್ತಾರೆ ಅದನ್ನ ನಾನು ವೆರಿಫೈ ಮಾಡ್ತೀನಿ. ನನ್ನ ಹತ್ರ ಏನ್ ಲೆಟರ್ ಇದೆಯಲ್ಲ ಅದನ್ನ ನೀವು ಸೈನ್ ಮಾಡ್ಕೊಡ್ಬೇಕು, ಅದನ್ನ ಮುಟ್ಕೊಡ್ಕೋತೀನಿ. ಲೀಗಲ್ ಬಗ್ಗೆ ನನ್ನ ಜೊತೆ ಮಾತಾಡಬೇಡಿ ಸರ್, ನನ್ಗೇನ್ ಹೊಸದಿಲ್ಲ ಲೀಗಲ್ ಇದು. ಅದು ಸೈನ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ಅನ್ನಕ್ಕೆ ನೀವ್ ಯಾರು ಸರ್ ನನಗೆ ಹೇಳಕ್ಕೆ? ಅಲ್ಲ, ಎಂಪ್ಲಾಯ್ ಸರ್, ನಾನು ಎಂಪ್ಲಾಯ್ ಇದ್ರೆ ನಾನೇನ್ ಮಾಡ್ಲಿ ಸರ್? ನನ್ ಸಲುವಾಗಿ ನೀವು ನೌಕರಿ ಮಾಡ್ತಾ ಇದ್ರಿ ಅಲ್ಲಿ? ನಾನ್ ಹೇಳ್ದ ನನ್ ಸಲುವಾಗಿ ನೌಕರಿ ಮಾಡ್ತಾ ಇದ್ರಿ ನೀವು? ಹೌದು, ನಿಮ್ ನಾನ್ ಸಲುವಾಗಿ ಯಾಕೆ ನೌಕರಿ ಮಾಡ್ತಾ ಇದ್ದೀನಿ ಸರ್ ನೀವು? ನನ್ ಸಲುವಾಗಿ ನೌಕರಿ ಮಾಡಬೇಡಿ, ನನ್ ಸಲುವಾಗಿ ನೌಕರಿ ಮಾಡಬೇಡ್ರಿ ಸರ್. ಅದು ಸಿಗ್ನೇಚರ್ ಹೇಳ್ತಾ ಇದ್ರಲ್ಲ ಅದೇನ್ ಆಗಲ್ಲ. ನೀವೇನ್ ಸ್ಟೇಷನ್ ಮಿಷನ್ ಅಂತ ಇದ್ರಲ್ಲ ಅದನ್ನ ನೋಡ್ಕೋತೀನಿ. ಯಾರು ಕಳ್ಸಿಕೊಡ್ರಿ? ಏನಕ್ಕಾಗಲ್ಲ ಸರ್, ಕಟ್ಟಲ್ಲ ಅಂತ ಏನಕ್ಕೆ ಕಟ್ಟಲ್ಲ? ನಾನೇನ್ ಹೇಳಿದೆ ಸರ್, ನನ್ನ ಹತ್ರ ದುಡ್ಡು ಇಲ್ಲ ಸರ್. ನೀವು ಮುಂದೆ ಏನ್ ಆಕ್ಷನ್ ತಗೋತೀರ ತಗೊಳ್ರಿ, ನಾ ಬರ್ಲಿಕ್ಕೆ ತಯಾರ. ಯಾಕೆ ಸೈನ್ ಮಾಡ್ಕೊಡ್ಲಿ? ಯಾಕೆ ಸೈನ್ ಮಾಡ್ಕೊಡ್ಲಿ ಸರ್? ನಾ ಎದಕ್ ಮಾಡ್ಕೊಡ್ಲಿ ಸೈನ್? ಎದಕ್ ಮಾಡ್ಕೊಡ್ಲಿ? ನನ್ನ ಹತ್ರ ಸರಿ ಅಲ್ಲ, ನಾ ಯಾಕೆ ಸೈನ್ ಮಾಡ್ಕೊಡ್ಲಿ? ನನ್ನ ಹತ್ರ ಲೆಟರ್ ಇದೆಯಲ್ಲ ಅದನ್ನ ಆ ಲೆಟರ್ ಮೇಲೆ ಸರ್, ನನ್ನ ಹತ್ರ ಲೆಟರ್ ಇದೆ, ಅದನ್ನ ನೀವು ಸೈನ್ ಮಾಡ್ಕೊಳ್ಬೇಕು. ನಿಮ್ ಲೆಟರ್ ನೀವು ಇಟ್ಕೊಳ್ಳಿ ಸರ್. ನಿಮ್ಮ ಹತ್ರ ಲೆಟರ್ ನೀವು ಇಟ್ಕೊಳ್ಳಿ. ಅದ ಲೆಟರ್ ನಿಮ್ಮ ಹತ್ರ ಏನಿದೆಲ್ಲ ಆ ಲೆಟರ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನನ್ನ ಹತ್ರನು ವ್ಯಾಲಿಡ್ ಲೆಟರ್ ಇದೆ, ಅದ್ರ ಮೇಲೆ ನಿಮ್ ಹುಡುಗನು ಸೈನ್ ಮಾಡ್ಕೊಡ್ಬೇಕು ನನಗೆ. ಏನ್ ಸೈನ್ ಮಾಡ್ಬೇಕು? ಅದು ಏನ್ ಅದು ಏನ್ ನೀವು ಕಳ್ಸಿದಲ್ಲ ಅವಾಗ ಕಳ್ಸ್ಕೊಡ್ರಿ, ನಾನು ಮಾತಾಡ್ತೀನಿ ಅವ್ನ ಜೊತೆ. ಏನ್ ಮಾಡ್ಕೋಬೇಕು ಸೈನ್ ಏನ್ ಮಾಡ್ಕೋಬೇಕು ನಾ ಮಾಡ್ಕೋತೀನಿ. ನಾನು ಹೇಳೋದು ಅರ್ಥ ಆಗ್ತಿದೆ ನಿಮ್ಗೆ? ನಾನು ಹೇಳ್ತೀನಿ ಲೆಟರ್ ಅಲ್ಲಿ ಕಟ್ಟಲ್ಲ, ನಿಮ್ಗೆ ಏನಿದೆ ಪ್ರಶ್ನೆ ನಾನು ಯಾಕೆ ಕೊಡ್ಲಿ? ನಾನು ಎದಕ್ ಕೊಡ್ಲಿ ಸರ್? ನಾನು ಎದಕ್ ಕೊಡ್ಲಿ? ಎದಕ್ ಕೊಡ್ಲಿ? ನಾನು ಎದಕ್ ಕೊಡ್ಲಿ? ಇವ್ರೇನ್ ಎಜುಕೇಟೆಡ್ ಏನ್ರಿ ಇವರು? ಎಜುಕೇಟೆಡ್ ನೀವು? ಅಲ್ಲ ಸರ್, ಅಲ್ಲ ನೀವು ಎಜುಕೇಟೆಡ್ ಬಿಟ್ಟು ಮಾತಾಡಬೇಡಿ ಸರ್. ನೀವು ಬರ್ದು ಕೊಟ್ಟಿದ್ದಕ್ಕೆ ನಾನು ಯಾಕೆ ಸೈನ್ ಮಾಡಿಕೊಡ್ಲಿ? ಯಾಕೆ ಮಾಡ್ಕೊಡ್ಲಿ? ಯಾಕೆ ಮಾಡ್ಕೊಡ್ಲಿ? ಅದ್ ಏನ್ ಅಫಿಷಿಯಲ್ ಬೆಳೆದ ಅದನ್ನ ಕಳ್ಸ್ಕೊಡಿ. ಆಗ ಏನ್ ಲೆಟರ್ ಇದೆ ಅಂತ ಕಳ್ಸ್ಕೊಡಿ. ನಾನು ಮೊದಲು ಸ್ಟಡಿ ಮಾಡ್ತೀನಿ, ಆ ನಂತರ ಎಜುಕೇಟೆಡ್ ಅದೇನೋ ಇಲ್ಲ ಅಂತ ಗೊತ್ತಾಗುತ್ತೆ. ಅದೇನದನ್ನ ಆ ಲೆಟರ್ ರಿಟರ್ನ್ ನಲ್ಲಿ ಕೊಡಿ, ನನಗೆ ಮೇಲ್ ಮಾಡಿ, ಅದನ್ನ ಸ್ಟಡಿ ಮಾಡ್ತೀನಿ, ನನ್ನ ಅಡ್ವೊಕೇಟ್ ಗೆ ಕೊಡ್ತೀನಿ, ಅವ್ರು ಮಾತಾಡ್ತಾರೆ ಅವರು. ನೀವು ಕಳ್ಸ್ಕೊಡಿ, ನಾವು ಮುಂದೆ ನೋಡ್ಕೋತೀನಿ. ಕಳ್ಸ್ಕೊಡಿ, ಮೇಲ್ ಮಾಡಿ. ಅದನ್ನ ನೋಡಿ ಸರ್, ನಿಮ್ದು ಏನ್ ಅಡ್ವೊಕೇಟ್ ಏನ್ ಮಾಡ್ಕೋತಾರೆ ಸರ್, ನನ್ನ ಹತ್ರ ಇದಾರೆ, ನಾನು ನೋಡ್ಕೋತೀನಿ. ನೀವು ಮೇಲ್ ಹಾಕಿ ಲೆಟರ್, ನಾನು ಮೇಲ್ ಹಾಕಿ ನೋಡ್ತೀನಿ ಸರ್. ನೀವು ಮೇಲ್ ಹಾಕಿರಿ ಸರ್, ನೀವು ಏನ್ ಲೆಟರ್ ಕಳಿಸ್ತಾ ಇದ್ದೀರಲ್ಲ, ಲೆಟರ್ಸ್ ಕಳ್ಸ್ಕೊಡಿ. ಅದನ್ನ ನಾನು ಸ್ಟಡಿ ಮಾಡ್ತೀನಿ, ಮುಂದೆ ಮಾತಾಡ್ತೀನಿ. ಅದೇ ಏನ್ ರಿಪ್ಲೈ ಕೊಡ್ಬೇಕು ನಾ ಕೊಡ್ತೀನಿ ಸರ್. ಮೇಲ್ ಹಾಕಿ ನಿಮ್ ಡೊಮೇನ್ ಐಡಿಯಿಂದ ಮೇಲ್ ಹಾಕಿ ಲೆಟರ್ಗೆ ಮೇಲ್ ಹಾಕಿ, ನಿಮ್ ಡೊಮೇನ್ ಐಡಿಯಿಂದ ಬರ್ಬೇಕು. ಮೇಲ್ ಬರ್ಬೇಕು. ಅವನಿಗೆ ಅಧಿಕಾರ ಇಲ್ಲ ಲೆಟರ್ ತಗೊಂಡ್ಬರೋದು. ಮೇಲ್ ಹಾಕಿ, ನಿಮ್ ಡೊಮೇನ್ ಐಡಿಯಿಂದ ಮೇಲ್ ಹಾಕಿ. ಅವನ ಲೀಗಲ್ ನೋಟಿಸ್ ನೀವು ಕೈಲಿ ಕೊಡ್ತೀರಿ. ಲೀಗಲ್ ನೋಟಿಸ್ ನಿಮ್ ಕೈಲಿ ಕೊಡ್ತೀರಿ. ನಿಮ್ ಅಡ್ವೊಕೇಟ್ ಏನ್ ಮನೆಗೆ ಬಂದ್ ಕೊಡ್ತಾನೆ? ಅಡ್ವೊಕೇಟ್ ಏನ್ ಮನೆಗೆ ಬಂದ್ ಕೊಡ್ತಾನೆ ಅವನು? ಹೌದು, ಮನೆಗೆ ಏನ್ ಮನೆಗೆ ಬಂದ್ ಕೊಡ್ತಾನೆ? ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್? ನೀವು ಒಂದ್ ಕೆಲಸ ಮಾಡಿ, ಏನ್ ಲೆಟರ್ ಇದೆಯಲ್ಲ ಮೇಲ್ ಮಾಡಿ, ನಾನು ರಿಜಿಸ್ಟರ್ ಮೇಲ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ನನ್ನ ಮಗ ಹುಡುಗ ಏನ್ ಲೆಟರ್ ತಗೊಂಡ್ಬರ್ತಾನಲ್ಲ, ಆ ಲೆಟರ್ ಗಿಟರ್ ತಗೊಂಡ್ಬಂದ್ರೆ ಅವ್ನು ವಾಪಸ್ ಹೋಗಲ್ಲ. ಮೊದಲೇ ಹೇಳ್ತೀನಿ, ಇಟ್ಕೊಂಡು ಕೊಡ್ತೀನಿ ಅವನಿಗೆ. ಅದನ್ನ ನಾನು ಎಜುಕೇಟೆಡ್ ಇದೀನೋ ಇಲ್ವೋ ಸರ್, ಎಜುಕೇಟೆಡ್ ಇದೀನೋ ಇಲ್ವೋ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನಿಮ್ಗೆ ತೋರಿಸ್ಕೊಡ್ತೀನಿ ನಾ ಎಜುಕೇಟೆಡ್ ಇದೀನಿ ಅಂತ. ನೀವು ಏನ್ ಕಳ್ಸೋದಲ್ಲ, ಲೀಗಲ್ ನೋಟಿಸ್ ಏನ್ ಲೆಟರ್ ಕಳ್ಸಲ್ಲ, ಮೇಲ್ ಹಾಕಿ. ನನಗೆ ಮೇಲ್ ಅಲ್ಲೇ ಬೇಕು, ರಿಟರ್ನ್ ಅಲ್ಲಿ ಬೇಕು, ನನಗೆ ಮೇಲ್ ಬೇಕು. ನಾ ಮಾಡ್ಕೋತೀನಿ. ಸರಿ, ಮೇಲ್ ಬಂದಿದೆಯಲ್ಲ, ಸರಿ, ಅದಕ್ಕೆ ರಿಪ್ಲೈ ಕೊಡ್ತೀನಿ, ಚೆಕ್ ಮಾಡ್ತೀನಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನ್ ಎಕ್ಸೆಪ್ಟ್ ಮಾಡಲ್ಲ ಸರ್. ನಿಮ್ಗೆ ಆಲ್ರೆಡಿ ನಾನ್ ಎಕ್ಸೆಪ್ಟ್ ಮಾಡಲ್ಲ. ಇವ್ನು ಯಾರು ತಂದು ಕೊಡೋನು? ಯಾಕೆ ಮಾಡ್ಲಿ ನಾನು ಎಕ್ಸೆಪ್ಟ್? ಯಾಕೆ ಎಕ್ಸೆಪ್ಟ್ ಮಾಡ್ಲಿ? ಅಲ್ಲ, ಐಡಿ ಕಾರ್ಡ್ ಅಲ್ಲ, ಅವ್ನ ಕೆಲಸ ಆದ್ರು ಅವ್ನ ಐಡಿ ಕಾರ್ಡ್ ತಗೊಂಡ್ಬರ್ಲಿ, ಏನ್ ದುನಿಯಾ ತಗೊಂಡ್ಬರ್ಲಿ. ಅವನ್ಗೆ ತಗೊಂಡ್ ಲೆಟರ್ ನಾ ಯಾಕೆ ಸೈನ್ ಮಾಡ್ಕೊಡ್ಲಿ? ನಾನು ಮಾಡಲ್ಲ, ಪೇಮೆಂಟ್ ಮಾಡಕ್ಕಾಗಲ್ಲ, ಸೈನ್ ಮಾಡ್ಕೊಡ್ರಿ ಸರ್. ಸೆಟಲ್ಮೆಂಟ್ ಮಾಡೋದಿದ್ರೆ ಮಾಡಿ, ಆಗಲ್ಲ ಅಂದ್ರೆ ಬಿಟ್ಬಿಡಿ. ನೀವ್ ಏನ್ ಲೀಗಲ್ ಮೇಲ್ ಮಾಡ್ತಾ ಇಲ್ಲ, ಪರವಾಗಿಲ್ಲ ಸರ್, ಆಗಲ್ಲ ಸರ್, ಬಿಟ್ಬಿಡಿ ಸರ್. ಅದನ್ನ ನೋಡ್ತೀನಿ, ನೀವು ಲೀಗಲ್ ನೋಡ್ಕೊಡಿ. ಮಾತಾಡ್ಕೋತೀನಿ, ಕಳ್ಸ್ಕೊಡಿ. ನೀವು ಕಳ್ಸಿ, ಮೇಲ್ ಐಡಿಗೆ ನಂಗೆ ಮೇಲ್ ಬೇಕು. हेलो हेलो हेलो, काट दिया। हाँ, छोड़ो जान दे। रखो। हाँ, होने दे। कभी ये पेमेंट जो करते हैं नहीं, लोन जब लेते हैं नहीं, एक या तो 2 EMI करके लेने का, नहीं तो इतना किरकिर करते हैं उन्होंने। हाँ, एक EMI पे करते तो भी चलता था, या 2 EMI